ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ನಾನು ವಿಕಾಸ್ ಮೆಡಿಕಲ್ ಸ್ಟೂಡೆಂಟ್, ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಮೆಡಿಕಲ್ ಕಾಲೇಜ್ ಆ್ಯಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್, ಬ್ಯಾಂಗ್ಳೂರು. ಫ್ರೆಂಡ್ಸ್, ವೀಡಿಯೋಗೋಸ್ಕರ ತುಂಬ ಕಾಯ್ತಿದ್ದೀರಾ ಅಂತ ಗೊತ್ತಾಯಿತು. ಯಾಕೆಂದರೆ ಜೆನ್ಯೂನ್ ಕಂಟೆಂಟ್ಗಳಿಗೆ ಕಾಯಲೇಬೇಕಾಗುತ್ತೆ. ಇರಲಿ, ಓಕೆ. ಈ ವಿಡಿಯೋದಲ್ಲಿ ಏನು ನೋಡ್ತೀವಿ ಅಂದರೆ 2025 ಎಷ್ಟು ರ್ಯಾಂಕ್ ವೇರಿಯೇಷನ್ಸ್ ಆಗುತ್ತೆ ಅಂತ ಪ್ರೆಡಿಕ್ಟ್ ಮಾಡ್ತೀವಿ ವಿತ್ ದಿ ಹೆಲ್ಪ್ ಆಫ್ ಸೀಟ್ಸ್ ರಿಮೈನಿಂಗ್. ಓಕೆ, ಇದನ್ನ ಹೇಗೆ ಮಾಡ್ತೀವಿ ಅಂತ ಹೇಳಿದ್ರೆ, ಲಾಸ್ಟ್ ಇಯರ್ದು ಸೀಟ್ ರಿಮೈನಿಂಗಿಂದ ಎಷ್ಟು ರ್ಯಾಂಕ್ ವೇರಿಯೇಷನ್ ಆಗಿತ್ತು ಅಂತ ಫಸ್ಟು ಲಾಸ್ಟ್ ಇಯರ್ದು ಚೆಕ್ ಮಾಡಿ ಈ ವರ್ಷ ಏನಾಗುತ್ತೆ ಅಂತ ಈ ವರ್ಷ ಕಂಪೇರ್ ಮಾಡ್ತೀವಿ ಅಷ್ಟೇ. ಓಕೆ, ಫಸ್ಟ್ ಟೈಮ್ ಸ್ಟಾರ್ಟಿಂಗಲ್ಲೇ ಈ 3ನೇ ವೀಡಿಯೋ, ಇವತ್ತು ಆಲ್ರೆಡಿ 3 ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ. ಸ್ಟಾರ್ಟಿಂಗಲ್ಲೇ ನೀವು 3ನೇ ವೀಡಿಯೋಗೆ ಡೈರೆಕ್ಟ್ ಬಂದಿದ್ದರೆ ಪ್ಲೀಸ್ ಅವೇಡ್ ವೀಡಿಯೋ ನೋಡ್ಕೊಬನ್ನಿ, ಇನ್ನೂ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಈ ವಿಡಿಯೋ. ಓಕೆ, ಈ ವಿಡಿಯೋದಲ್ಲಿ ಗೌರ್ಮೆಂಟ್ ಕಾಲೇಜಸ್ದು ಮಾಡ್ತಿರೋದು. ಓಕೆ, ಗೌರ್ಮೆಂಟ್ ಕಾಲೇಜಸ್ದು ಪ್ರೆಸೆಂಟ್ ಮಾಡ್ತಿದ್ದೀನಿ, ನೋಡ್ಕೊಳ್ಳಿ. ಓಕೆ, ಇವಾಗ ಫಸ್ಟು ಸ್ಟಾರ್ಟಿಂಗ್ 2024ದು ವೇರಿಯೇಷನ್ ಎಷ್ಟೆಷ್ಟು ವೇರಿ ಆಗಿತ್ತು ಅನ್ನೋದು ನೋಡೋದು ಬರೋದಾದರೆ, ಓಕೆ, ಎಲ್ಲ ಕ್ಯಾಟಗರಿದು ಬರೆದಿದ್ದೀನಿ. ಹೈದರಾಬಾದ್ ಕರ್ನಾಟಕದ ಒಂದು ಸ್ವಲ್ಪ ಬರೆದಿಲ್ಲ. ಏನಕ್ಕೆ ಅಂದರೆ ಹೈದರಾಬಾದ್ ಕರ್ನಾಟಕದಲ್ಲಿ ಈ ವರ್ಷ ತುಂಬ ಕಮ್ಮಿ ಸೀಟ್ಸ್ ಇದೆ. ಸೊ ಅವ್ರಿಗೆ ಕಾಮನ್ ಆಗಿ GMH ಅಲ್ಲಿ ಅಲಾಟ್ ಆಗೋಂಥ ಚಾನ್ಸಸ್ ಇರುತ್ತೆ. ಓಕೆ, ಇವಾಗ ನಾನು ಮಾಡೋ ಡೇಟಾ ಅನಾಲಿಸಿಸ್ನ ನೀವು ಸಹ ಮಾಡ್ಬೋದು. ಯಾಕೆಂದರೆ ನಿಮ್ಮದು ಸ್ಪೆಸಿಫಿಕ್ ಕ್ಯಾಟಗರಿಯಾಗಿ ಏನೋ ಒಂದು ಸ್ಪೆಸಿಫಿಕ್ ಕ್ಯಾಟಗರಿ ಇರುತ್ತೆ ಅಂದ್ಕೊಳ್ಳಿ. ಅದನ್ನ ನೀವು ಅನಲೈಸ್ ಮಾಡಬೇಕಂದ್ರೆ ಪ್ಲೀಸ್ ಟೆಲಿಗ್ರಾಮ್ ಚಾನಲಲ್ಲಿ ಈ ಎಲ್ಲ ಡೇಟಾನ ಹಾಕ್ತೀನಿ. ನೀವು ಅಲ್ಲಿ ಹೋಗಿ ಡೌನ್ಲೋಡ್ ಮಾಡಿಕೊಂಡು ನೀವು ಎಲ್ಲನೂ ಅನಲೈಸ್ ಮಾಡ್ಕೋಬೋದು. ಓಕೆ, ಏನೇನು ಬೇಕಾಗುತ್ತೆ, 2024ದು ಫಸ್ಟ್ ರೌಂಡ್ ಕಟ್ ಆಫ್, ಸೆಕೆಂಡ್ ರೌಂಡ್ ಕಟ್ ಆಫ್, ಈ ವರ್ಷದ್ದು ಫಸ್ಟ್ ರೌಂಡ್ ಕಟ್ ಆಫ್ ಅಷ್ಟೇ ಬೇಕಾಗೋದು. ಅದು 3ನೇ ಇಟ್ಕೊಂಡ್ರೆ ನೀವು ಈಸಿಯಾಗಿ ಅನಲೈಸ್ ಮಾಡ್ಬೋದು. ಇವಾಗ ಜನರಲ್ ಮೆರಿಟ್ ನೋಡೋದಾದರೆ 55K ಇತ್ತು, ಸೆಕೆಂಡ್ ರೌಂಡ್ಗೆ 62 ಆಗಿದೆ, 155 ಸೀಟ್ಸು ಮಿಕ್ಕೊಂಡಿತ್ತು. ನೆಕ್ಸ್ಟ್ 1Gಯಲ್ಲಿ 68, 78 ಆಗಿದೆ, 4 ಸೀಟ್ ಮಿಕ್ಕೊಂಡಿರೋದಕ್ಕೆ 10K ವೇರಿಯೇಷನ್ಸ್ ಇದೆ, 7K, ನೆಕ್ಸ್ಟ್ 10K. ಫ್ರೆಂಡ್ಸ್, ಮತ್ತು ಸೆಮಿ ಗೌರ್ಮೆಂಟ್ದು ತೋರಿಸ್ತೀವಲ್ಲ, ಅದರಲ್ಲಿ ಈ ವೇರಿಯೇಷನ್ ಕಂಪ್ಲೀಟ್ ಇನ್ಕ್ಲೂಡ್ ಆಗುತ್ತೆ. ಏಕೆಂದರೆ ಈಗ 155 ಸೀಟ್ಸ್ ಮಿಕ್ಕೊಂಡಿದೆ ಅಂತ ಹೇಳೋದು ಇನ್ಕ್ಲೂಡಿಂಗ್ ಸೆಮಿ ಗೌರ್ಮೆಂಟ್ ಆಗಿರೋದ್ರಿಂದ ಗೌರ್ಮೆಂಟಲ್ಲಿ ಎಷ್ಟು ಮಿಕ್ಕಿದೆ ಅಂತ ಪಕ್ಕ ಸ್ಪೆಸಿಫಿಕ್ಕಾಗಿ ಹೇಳಕ್ಕೆ ಬರಲ್ಲ. ಈವನ್ 2025ಅಲ್ಲೂ ಹೇಳಕ್ಕೆ ಬರಲ್ಲ, 2024ಅಲ್ಲೂ ಹೇಳಕ್ಕೆ ಬರಲ್ಲ. ಸೊ ಅದರಿಂದ ಇಲ್ಲೇನು ರ್ಯಾಂಕ್ ವೇರಿಯೇಷನ್ಸ್, ರ್ಯಾಂಕ್ ಡಿಫ್ರೆನ್ಸ್ ಬರೆದಿದ್ದೀನಿ 2025ಅಲ್ಲಿ ಏನು ಬರೀತೀನಿ ಅದರಲ್ಲಿ +1K ಇಲ್ಲ -1K ಅಷ್ಟು ಡಿಫ್ರೆನ್ಸು ಸಿಗುತ್ತೆ. ಯಾಕೆಂದರೆ ಇದು ಗೌರ್ಮೆಂಟು, ಬಟ್ ಈ ಕಂಪ್ಲೀಟ್ ಸೀಟ್ಸ್ ರಿಮೈನಿಂಗ್ ಆರ್ ನಾಟ್ ಫ್ರಮ್ ದಿ ಗೌರ್ಮೆಂಟ್. ಇಟ್ ಇನ್ಕ್ಲೂಡ್ಸ್ ಬೋತ್ ಗೌರ್ಮೆಂಟ್ ಆ್ಯಂಡ್ ಸೆಮಿ ಗೌರ್ಮೆಂಟ್. ಓಕೆ, ಆಲ್ಮೋಸ್ಟ್ ಸೇಮ್ ಡೇಟಾನೇ ಸಿಗುತ್ತೆ, ಸೇಮ್ ಅನಾಲಿಸಿಸೇ ಬರುತ್ತೆ. ಅದರಿಂದ ಇದೇ ಡೇಟಾನ ಇಟ್ಕೊಂಡು ಮಾಡಿರುವಂಥದ್ದು. 2AGಲಿ 7K ವೇರಿಯೇಷನ್ಸ್ ಇತ್ತು, 2BGಲಿ 3K ವೇರಿಯೇಷನ್ ಇತ್ತು, 3AGಲಿ 6 ಸೀಟ್ ಮಿಕ್ಕೊಂಡಿರೋದ್ರಿಂದ 9K ವೇರಿಯೇಷನ್ ಇತ್ತು, 3BGಲಿನೂ 9K ವೇರಿಯೇಷನ್ ಇತ್ತು, SCGಲಿ ಏನೂ ವೇರಿಯೇಷನ್ ಇರಲಿಲ್ಲ. ಓಕೆ, 39 ಸೀಟ್ ಮಿಕ್ಕಿರೋದ್ರಿಂದ ಗೌರ್ಮೆಂಟಲ್ಲಿ. ಪ್ರೈವೇಟ್ ಇನ್ಕ್ಲೂಡ್ ಅಂದರೆ ಸೆಮಿ ಗೌರ್ಮೆಂಟ್ ಇನ್ಕ್ಲೂಡ್ ಮಾಡಿದಾಗ 3K ಏನೋ ಡಿಫ್ರೆನ್ಸ್ ಬಂದಿತ್ತು. STGಲಿ 9K ವೇರಿಯೇಷನ್ ಇತ್ತು. ಓಕೆ, ಈ ವೇರಿಯೇಷನ್ ಈಗ ಇದರಲ್ಲಿ ಚಿಕ್ಕ ಪುಟ್ಟ ತಪ್ಪುಗಳು ಏನಾದರೂ ಇತ್ತು ಅಂದರೆ ಪ್ಲೀಸ್ ನೀವೊಂದು ಸರಿ ವೆರಿಫೈ ಮಾಡ್ಕೊಳ್ಳಿ. ನನಗೆ ಏನು ಡೇಟಾ ಸಿಕ್ತು ಅದನ್ನ ವಿತೌಟ್ ಮಾಡಿಫಿಕೇಷನ್ ಆಗೇ ಬರ್ತಿದ್ದೀನಿ, ಒಂಚೂರು ಆ ಕಡೆ ಈ ಕಡೆ ಮಾಡ್ತೇನೆ. ಓಕೆ, ಇವಾಗ ಇದೇ ರೀತಿ 2025 ಗೌರ್ಮೆಂಟ್ಗೆ ಎಷ್ಟೆಷ್ಟು ಕಟ್ ಆಫ್ ವೇರಿಯೇಷನ್ ಆಗುತ್ತೆ ಅಂತ ನಾನು ಪ್ರೆಡಿಕ್ಟ್ ಮಾಡ್ತೀನಿ, ನೋಡ್ಕೊಳ್ಳಿ ಹಾಗೇನೆ. ಇದು 2025 ಗೌರ್ಮೆಂಟ್ ಸೀಟ್ದು. ಅದಕ್ಕೂ ಮುಂಚೆ ಒಂದು ವಿಷಯ ಹೇಳೋದಿತ್ತು ಫ್ರೆಂಡ್ಸ್. ಲೈಕ್ ಈಗ ಮೆಂಬರ್ಶಿಪ್ ಸ್ಟಾರ್ಟ್ ಮಾಡಿರೋದ್ರಿಂದ ತುಂಬ ಜನಕ್ಕೆ ಒಂದು ಸ್ವಲ್ಪ ಬೇಜಾರಾಗಿದೆ. ಯಾಕೆಂದರೆ ಮೆಂಬರ್ಸ್ ಓನ್ಲಿ ವೀಡಿಯೋ ಅಂತ ಸಪ್ರೇಟಾಗಿ ವೀಡಿಯೋ ಮಾಡಿದ್ರೆ ನಮ್ಗೆ ಯಾರಿಗೂ ಕಂಟೆಂಟೇ ಕೊಡ್ತಾನೆ. ಹೊಸ ಯೂಟ್ಯೂಬರ್ ಆಗಿ ಅಂದರೆ ಈಗೀಗ ರೀಚ್ ಸಿಕ್ಕಿರೋಂಥ ಯೂಟ್ಯೂಬರ್ ಆಗಿ ನೀವು ಸಡನ್ನಾಗಿ ಮೆಂಬರ್ಸ್ ಓನ್ಲಿ ಕಂಟೆಂಟ್ ಮಾಡಿದ್ರೆ ಹೇಗೆ ಅಂತ ತುಂಬ ಜನಕ್ಕೆ ಬೇಜಾರಾಗಿದೆ. ಫ್ರೆಂಡ್ಸ್, ಏನಂದರೆ ಮೆಂಬರ್ಶಿಪ್ ಏನು ತೊಗೊಂಡಿದ್ದಾರೆ ತುಂಬ ಜನ, ಅವರು ಈಗ ಒಂದು ಖುಷಿಗೆ ಅಂದರೆ ಈಗ ಚೆನ್ನಾಗಿದೆ ಕಂಟೆಂಟ್ ಅಂತ ಹೇಳಿ ತೊಗೊಂಡಿದ್ದಾರೆ ಅಲ್ವಾ. ಈಗ ಅವ್ರಿಗೆ ಅಂತ ಸಪ್ರೇಟಾಗಿ ನಾನು ಏನು ಮಾಡಲಿಲ್ಲ ಅಂದರೆ, ಅವರು ಈಗ ಸ್ಟಾರ್ಟಿಂಗ್ ಒಂದು 20 ಜನ ಇದ್ದರು, ಸಡನ್ನಾಗಿ 13 ಜನ ಆದರು, ಹಾಗೆ ಕಮ್ಮಿ ಆಗ್ತಾ ಹೋಗ್ತಾರೆ. ಸೊ ಅವ್ರನ್ನ ಇಟ್ಕೊಳ್ಳೋಕ್ಕೆ ಅಂದರೆ ಅವರು ನನ್ನ ಜೊತೆ ಫ್ಯಾಮಿಲಿಯಾಗಿ ಕನ್ವರ್ಟ್ ಮಾಡ್ಕೊಳ್ಳೋಕ್ಕೋಸ್ಕರ ಒಂದು ಗ್ರೂಪ್ ಇನ್ಫಾರ್ಮೇಟಿವ್ ನವೋದಯನ್ ಫ್ಯಾಮಿಲಿ ಅಂತ ಒಂದು ಕನ್ವರ್ಟ್ ಮಾಡ್ಕೊಳ್ಳೋಕ್ಕೋಸ್ಕರ ಅವ್ರಿಗೋಸ್ಕರ ಸಪ್ರೇಟ್ ವೀಡಿಯೋಸ್ ಮಾಡಲೇಬೇಕಾಗುತ್ತೆ. ಸೊ ಅವ್ರಿಗೆ ಈ ಸ್ಕಾಲರ್ಶಿಪ್ ಬಗ್ಗೆ ವೀಡಿಯೋಸ್ ಮಾಡ್ತೀನಿ. ಈವನ್ ಅವ್ರಿಗೆ ಸಪ್ರೇಟಾಗಿ ವಾಟ್ಸಪ್ ಗ್ರೂಪ್ ಎಲ್ಲ ಮಾಡ್ಕೊಂಡಿದ್ದೀವಿ ಆಲ್ರೆಡಿ. ಇದರಲ್ಲಿ ಏನಪ್ಪ ಅಂದರೆ ಲೈಕ್ ಎಲ್ಲನೂ ವೀಡಿಯೋದಲ್ಲಿ ಹೇಳಕ್ಕೆ ಬರಲ್ಲ. ಒಂದಷ್ಟು ಥಿಂಗ್ಸ್ಗಳ್ನ ಸಪ್ರೇಟಾಗಿ ಮಾತಾಡ್ತಾನೆ ಕ್ಲಿಯರ್ ಮಾಡ್ಕೋಬೇಕಾಗುತ್ತೆ. ಅಂಥ ಥಿಂಗ್ಸ್ಗಳೆಲ್ಲ ನಾವು ವಾಟ್ಸಪ್ಪಲ್ಲಿ ಕ್ಲಿಯರ್ ಮಾಡ್ಕೋತೀವಿ. ನಿಮಗೂ ಇಂಟ್ರೆಸ್ಟ್ ಇತ್ತು ಅಂದರೆ ಪ್ಲೀಸ್ ಜಾಯ್ನ್ ಆಗಿ, ನಿಮಗೂ ಯೂಸ್ ಆಗುತ್ತೆ. ಓಕೆ, ಅದು ಜಾಯ್ನ್ ಆಗಿ ಒಂದು ಗೂಗಲ್ ಫಾರ್ಮ್ ಇದೆ, ಗೂಗಲ್ ಫಾರ್ಮ್ ಫಿಲ್ ಮಾಡಿದ್ರೆ ನಿಮ್ಮನ್ನ ಆಟೋಮೆಟಿಕ್ಕಾಗಿ ವಾಟ್ಸಪ್ ಒಳಗಡೆ
ಎತ್ಕೋತೀವಿ. ಅಲ್ಲಿಂದ ನಿಮಗೆ ಅಟ್ಲೀಸ್ಟ್ ಸ್ಕಾಲರ್ಶಿಪ್ಸ್ ಎಲ್ಲ ಕೊಡ್ಸೋಕ್ಕೆ ಟ್ರೈ ಮಾಡ್ತೀವಿ. ಅಂದರೆ ಕೊಡ್ಸೋಕ್ಕೆ ಅಂದರೆ ಅಪ್ಲಿಕೇಶನ್ ಹಾಕ್ಸ್ಕೊಡ್ತೀವಿ. ಮತ್ತು ಇಂಟರ್ವ್ಯೂ ಎಲ್ಲ ಇತ್ತು ಅಂದರೆ ಹೇಗೆ ಆನ್ಸರ್ ಮಾಡಬೇಕು ಏನು ಅಂತು ಅದೆಲ್ಲ ಸಿಂಪಲ್ ಥಿಂಗ್ಸ್ಗಳೆಲ್ಲ ಹೇಳ್ಕೊಡ್ತಾ ಹೋಗ್ತೀವಿ. ಓಕೆ, ಇವಾಗ ಗೌರ್ಮೆಂಟ್ ಕಾಲೇಜ್ದು ನೋಡೋದಾದರೆ, ಗೌರ್ಮೆಂಟ್ ಕಾಲೇಜ್ ಅಂದರೆ ನಿಮಗೆ ಗೊತ್ತಿರಲಿ ಚಿತ್ರದುರ್ಗನೇ ಕರೆಕ್ಟಾಗಿ ಇಟ್ಕೊಂಡಿರೋದು ಎಲ್ಲ ಕಟ್ ಆಫ್ ಎಲ್ಲ. ಅಲ್ಲಿ ಲಾಸ್ಟ್ ಟೈಮು 155 ಸೀಟ್ಸ್ ಇತ್ತು. ಎಷ್ಟು ವೇರಿಯೇಷನ್ ಇತ್ತು? ವೇರಿಯೇಷನ್ 7K ಇತ್ತು. ಬಟ್ ಇವಾಗ ಒಂದು 9Kವರೆಗೆ ಹೋಗ್ಬೋದು. ಓಕೆ, 9K ಅಂದರೆ ಎಷ್ಟಾಗುತ್ತೆ? ಇದೇ ರೀತಿ ಪ್ರತಿಯೊಂದು ಮಾಡ್ತೀನಿ, ನೋಡ್ಕೊಳ್ಳಿ. ಇದೇ ರೀತಿ ಅಲ್ಲಿ ಎಷ್ಟೆಷ್ಟು ವೇರಿಯೇಷನ್ ಇತ್ತು ಅದೇ ರೀತಿ ಇಲ್ಲಿ ವೇರಿಯೇಷನ್ ಎಷ್ಟಾಗುತ್ತೆ ಅಂತ ನೋಡ್ತಾ ಸೇಮ್ ಬರೀತೀನಿ. ಓಕೆ, ಈಗ ಪ್ರೆಸೆಂಟ್ ಮಾಡ್ತಿದ್ದೀನಲ್ಲ, ಇದು ನನ್ನ ಕಡೆಯಿಂದ ಕಟ್ ಆಫ್ ಆಗೋ ಚಾನ್ಸಸ್ ಇರೋಂಥದ್ದನ್ನ ನಾನು ಪ್ರೆಡಿಕ್ಟ್ ಮಾಡ್ತಾ ಇಲ್ಲಿ ಬರ್ದಿದ್ದೀನಿ. ಆ್ಯಸ್ ಪರ್ ಸೀಟ್ ರಿಮೈನಿಂಗ್ ಎಷ್ಟಿದೆ ಅದ್ರ ಮೇಲೇ ಪ್ರೆಡಿಕ್ಟ್ ಮಾಡಿದ್ದೀನಿ. ಇದ್ರ ಮೇಲೆ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಆಗುತ್ತೆ, ಏಕೆಂದರೆ ಗೌರ್ಮೆಂಟ್ ಆಗಿರೋದ್ರಿಂದ. ಇಲ್ಲಿ ಸೆಮಿ ಗೌರ್ಮೆಂಟ್ ಮೊದಲೇ ಹೇಳ್ದಂಗೆ ಒಂದು ಮ್ಯಾಕ್ಸಿಮಮ್ ಅಂದರೆ 2K ಪ್ಲಸ್ 2K ಮೈನಸ್ ಕಷ್ಟ, ಪ್ಲಸ್ ಮ್ಯಾಕ್ಸಿಮಮ್ ಟೈಮ್ ಆಗುತ್ತೆ. ಇಲ್ಲೇನು ಡೇಟಾ ಇದೆ ಅಂದರೆ ಇದೇನು ಡೇಟಾ ಇದೆ ಇದನ್ನ ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ. ಇದೇ ಫೈನಲ್ ಆಗಿ ಇಂಪಾರ್ಟೆಂಟ್ ಆಗಿರೋಂಥದ್ದು. ಓಕೆ, ಇದ್ರ ಮೇಲೆ ಇತ್ತು ಅಂದ್ರೂ ಒಂದು ಸ್ವಲ್ಪ ಕಾನ್ಫಿಡೆನ್ಸಲ್ಲಿರಿ. ಬಟ್ ತುಂಬ ಜಾಸ್ತಿ ಇದೆ, ಒಂದು 5-6 ಸಾವಿರ ಜಾಸ್ತಿ ಇದೆ ಅಂದರೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಈ ವರ್ಷ ಸಿಗುವಂಥದ್ದು ಗೌರ್ಮೆಂಟ್ ಸೀಟ್. ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ 6 lakh ಸೀಟ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ, ಅವ್ರಿಗೆ ಗೊತ್ತಿಲ್ಲ ಅಂದರೆ ಒಂದಷ್ಟು ಥಿಂಗ್ಸ್ಗಳು ಗೊತ್ತಾಗಲಿ. ಮತ್ತು ಮೆಂಬರ್ಶಿಪ್ಗೆ ಜಾಯ್ನ್ ಆಗ್ತೀನಿ ಅಂದರೆ ಜಾಯ್ನ್ ಆಗಿ, ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.